ಕಬಿನಿ ಜಲಾಶಯದಿಂದ ರೈತರ ಬೆಳೆಗೆ ನೀರು ಹರಿಸಲು ಆಗ್ರಹಿಸಲಾಗಿದೆ. ಮೈಸೂರು ಡಿಸಿ ಕಚೇರಿಯ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದು, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಶಾಂತಕುಮಾರ್ ಭಾಗಿಯಾಗಿದ್ದಾರೆ. ರಾಜ್ಯದ ರೈತರಿಗೆ ಬಿಟ್ಟು ತಮಿಳುನಾಡಿಗೆ ನೀರನ್ನು ಹರಿಸಲಾಗ್ತಾ ಇದೆ. ರಾಜ್ಯದ ರೈತರಿಗೆ ನೀರಿನ ಅಗತ್ಯ ಇದೆ. ಅದು ಬಿಟ್ಟು ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ. ರೈತರ ಬೆಳೆಗೆ ನೀರು ಬಿಡದೇ ಇದ್ರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕುರುಬೂರು ಶಾಂತಕುಮಾರ್ ಅವರು. ಕಬಿನಿ ಜಲಾಶಯ ಭರ್ತಿಯಾಗಿ 25 ದಿನಗಳು ಕಳೆದಿದ್ರೂ ಕೂಡ ರಾಜ್ಯ ಸರ್ಕಾರ ರೈತರ ಬೆಳೆಗಳಿಗೆ ನೀರು ಹರಿಸದೆ ತಮಿಳುನಾಡಿಗೆ ಮಾತ್ರ ನೀರು ಹರಿಸುವ ಮೂಲಕ ರಾಜ್ಯದ ರೈತರ ಹಿತವನ್ನು ಕಡೆಗಣಿಸ್ತಾ ಇದೆ ಅಂತ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮತ್ತು ಕುರುಬೂರು ಶಾಂತಕುಮಾರ್ ಅವರು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಅವರ ನೇತೃತ್ವದಲ್ಲಿ ಸೋಮವಾರ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸುತ್ತಿರ್ತೇವೆ ಅಂತ ಹೇಳಿದ್ರು. ಅದರಂತೆ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಲಾಗಿದೆ. ದಿವಸ ಆಗಿದೆ. ಹಿತವನ್ನ ಕಾಪಾಡಬೇಕಾದಂತ ಸರ್ಕಾರ ಕಬಿನಿ ಜಲಾಶಯ ಭರ್ತಿಯಾಗಿ 25 ದಿವಸ ಆಗಿದೆ. ಆದರೆ 25 ದಿವಸದಲ್ಲಿ ತಮಿಳುನಾಡಿನ ನೀರುಗಂಟಿ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಳೆದ 25 ದಿವಸಗಳಲ್ಲಿ ರೈತರ ಬೆಳೆಗಳಿಗೆ ಬೆಳೆ ಬೆಳೀಲಿಕ್ಕೆ ನೀರು ಬಿಡಬೇಕಾದ ಸರ್ಕಾರ ತಮಿಳುನಾಡಿಗೆ 10 ಅಡಿ ನೀರಷ್ಟು ನೀರನ್ನು ಹರಿಸುವ ಮೂಲಕ ನೀರುಗಂಟಿತನವನ್ನು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ರಾಜ್ಯದ ರೈತರು ಬರಗಾಲದಿಂದ ತತ್ತರಿಸಿದ್ದಾರೆ. ಬೆಳೆಗಳು ಇಲ್ಲ, ಜೀವನ ಮಾಡಲಿಕ್ಕೆ ಕಷ್ಟ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಬೆಳೆ ಬೆಳೀಲಿಕ್ಕೆ ನೀರು ಬಿಡಿ ಅಂತ ಹೇಳಿದ್ರೆ ನೀರು ಬಿಡಲಿಕ್ಕೆ ಒಂದು ಸಭೆನೂ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ಇದು. ನೀವೇ ರೈತ ಹಿತರಕ್ಷಣಾ ಸಮಿತಿ ಹೋರಾಟ ಮಾಡುವಾಗ ನೀರು ಬಿಡಿ ಅಂತ ಹೋರಾಟ ಮಾಡ್ತೀರಿ. ಈಗ ನೀರನ್ನು ತಮಿಳುನಾಡಿಗೆ ಕೊಡೋಕ್ಕೆ ನೀವು ಮಂತ್ರಿ ಆಗಿರೋದು. ಈ ಒಂದು ಅವಿವೇಕದ ಕೆಲಸ ಮಾಡೋದ ಬಿಟ್ಟು ತಕ್ಷಣ ನೀರನ್ನು ಹರಿಸಿ ರೈತರ ಬೆಳೆಗಳಿಗೆ ಎನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ. ರೈತರ ಹಿತವನ್ನು ಕಾಪಾಡಬೇಕಾದಂಥ ಸರ್ಕಾರ ಕಬಿನಿ ಜಲಾಶಯ ಭರ್ತಿಯಾಗಿ 25 ದಿವಸ ಆಗಿದೆ. ಆದರೆ 25 ದಿವಸದಲ್ಲಿ ತಮಿಳುನಾಡಿನ ನೀರುಗಂಟಿ ಕೆಲಸ